ಅಂತೂ ಇಂತೂ ನಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ಕೇ ಬಿಟ್ಟಿದೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಕ್ಯಾಬಿನೆಟ್ ಸಭೆ ಇತ್ತು ಇವತ್ತು. ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ರು. ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಆರ್ಸಿಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಈ ಬಾರಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತ ಹೇಳಿ. ಆದರೆ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮುಂದಿನ ತಿಂಗಳಿನಿಂದ ನಡೆಯಲಿರುವಂತಹ ಐಪಿಎಲ್ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಅನ್ನ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆರ್ಸಿಬಿ ಗೆದ್ದ ಸ್ಟೇಡಿಯಂನಲ್ಲೇ ಐಪಿಎಲ್ ಉದ್ಘಾಟನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಂದೇ ಒಂದು ಸಣ್ಣ ತಪ್ಪಿನಿಂದ 11 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸೊ ಹಾಗಾಗಿ ಸರಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ನುವಂತಹ ಕಾರಣ 11 ಜನರ ಸಾವಾಗಿದ್ದರ ಹಿನ್ನೆಲೆಯಲ್ಲಿ ಈ ಬಾರಿ ಆರ್ಸಿಬಿ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಿಲ್ವಾ ಅನ್ನುವಂತಹ ಒಂದಷ್ಟು ಗೊಂದಲ, ಕುತೂಹಲ ಸಾಕಷ್ಟು ಇತ್ತು. ಹಾಗಾಗಿ ಆರ್ಸಿಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲ್ಲ ಅನ್ನೋದಾದ್ರೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿ. ಬಟ್ ಆದ್ರೆ ನಮ್ಮ ಸರ್ಕಾರ ಇದೀಗ ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆರ್ಸಿಬಿ ಗೆದ್ದ ಸ್ಟೇಡಿಯಂನಲ್ಲೇ ಐಪಿಎಲ್ ಉದ್ಘಾಟನೆ ಆಗ್ತಾ ಇದೆ. ಇದೊಂದು ನಿಜಕ್ಕೂ ನಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿಯಾದಂತಹ ವಿಚಾರ. ಇದನ್ನ ನಿಜಕ್ಕೂ ನಮ್ಮ ಆರ್ಸಿಬಿ ಅಭಿಮಾನಿಗಳು ಒಂದು ಸೆಲೆಬ್ರೇಷನ್ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಸತತ 18 ವರ್ಷಗಳ ಕಾಲ ಆರ್ಸಿಬಿ ಮ್ಯಾಚ್ಗೆ ಕಾತುರದಿಂದ ಕಾದು ಕೂತಿದ್ದಂತಹ ಅಭಿಮಾನಿಗಳು 18 ವರ್ಷದ ಬಳಿಕ ಅಂತೂ ಇಂತೂ ಕಪ್ ನಮ್ದಾಯ್ತು. ಕಪ್ ನಮ್ದಾದರ ಹಿನ್ನೆಲೆಯಲ್ಲಿ ಒಂದು ದುರ್ಘಟನೆ ಕೂಡ ಆಗಿತ್ತು. ಅಂತೂ ಇಂತೂ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ಆರ್ಸಿಬಿ ಅಭಿಮಾನಿಗಳಿಗೆ. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಹಿಂದೆ ವಿಜಯೋತ್ಸವ ಆಚರಿಸುವಂತ ಸಂದರ್ಭದಲ್ಲಿ ಅನಾಹುತ ಆಗಿತ್ತು. ಆ ಸಂದರ್ಭದಲ್ಲಿ ಕ್ರಿಕೆಟ್ ಆಟ ಆಡೋದನ್ನ ಬ್ಯಾನ್ ಮಾಡಿದ್ರು. ಮತ್ತೆ ಈಗ ಅವರು ಕೂಡ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಹಿಂದಿನ ಕ್ಯಾಬಿನೆಟ್ ಅಲ್ಲೂ ಕೂಡ ಡಿಸ್ಕಷನ್ಸ್ ಬಂದಿತ್ತು. ಮತ್ತೆ ಕುನ್ಹಾ ಅವರ ವರದಿ ಕೂಡ ಬಂದಿತ್ತು. ಅವರು ಕೆಲವು ಕಂಡೀಷನ್ಸ್ ಹಾಕಿದ್ರು. ಮುಂದಕ್ಕೆ ಕ್ರಿಕೆಟ್ ಆಡಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನು ತಗೋಬೇಕು ಅಂತ ಅವ್ರು ಹೇಳಿದ್ರು. ಅದೇ ಪ್ರಕಾರ ಇವತ್ತು ನಮ್ಮ ಗೃಹ ಮಂತ್ರಿಗಳು ಕ್ಯಾಬಿನೆಟ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ನಾಳೆ ಎಲ್ಲರೂ ಕೂಡ ಕ್ರಿಕೆಟ್ ಆಟ ಆಡೋದಕ್ಕೆ ಪರ್ಮಿಷನ್ ಕೊಡಬಹುದು, ಆದರೆ ಕಂಡೀಷನ್ಸ್ ಹಾಕಿ ಕೊಡಿ ಅಂತ ಹೇಳಿದ್ದಾರೆ. 35,000ಕ್ಕಿಂತ ಹೆಚ್ಚು ಜನ ಒಬ್ಬರು ಕೂಡ ಅಲ್ಲಿ ಟಿಕೆಟ್ ಅಂದರೆ ಕೊಡಬಾರ್ದು. 35,000ಕ್ಕಿಂತ ಹೆಚ್ಚು ಜನ ಅಲ್ಲಿ ಯಾರು ಕೂಡ ಸೇರೋದಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ರಸ್ತೆ ಬದಿಯಲ್ಲಿ ಟಿಕೆಟ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಕೂಡ ರಿಸ್ಟ್ರಿಕ್ಷನ್ಸ್ ಮಾಡಿ ಬೇರೆ ಬೇರೆ ಕಡೆ ರೀತಿ ಆನ್ಲೈನ್ ಎಲ್ಲ ಬಂದಿದೆಯಲ್ಲ ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಮತ್ತು ಯಾವುದೇ ಅಹಿತಕರಗಳಿಗೆ ನಡೀಲಿ ಕುನ್ಹಾ ಅವರ ವರದಿ ಆಧಾರದ ಮೇಲೆ ಗೃಹ ಮಂತ್ರಿಗಳು ಕ್ರಮ ತಗೊಳ್ತಾರೆ. ಒಟ್ಟಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅನುಮತಿ ಕೊಟ್ಟಿದೆ. ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಹಿಂದೆ ವಿಜಯೋತ್ಸವ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಆರ್ಸಿಬಿ ಅಭಿಮಾನಿಗಳಿಗೆ ನಿಜಕ್ಕೂ ಖುಷಿಯಾದಂತಹ ವಿಚಾರ. ಯಾವಾಗಿನಿಂದ ಮ್ಯಾಚ್ ನಡೆಯುತ್ತೆ? ದಿನಾಂಕಗಳು ಘೋಷಣೆ ಆಗಿದ್ಯಾ ಇಲ್ವಾ? ಆರ್ಸಿಬಿ ಏನು ತೀರ್ಮಾನವನ್ನ ಕೈಗೊಳ್ಳಬಹುದು ಗುಡ್ ನ್ಯೂಸ್ ಸಿಕ್ಕಿದ ನಂತರ? ಹೆಸರನ್ನ ಏನು ಕಳೆದ ವರ್ಷ ಆರ್ಸಿಬಿಯ ವಿಜಯೋತ್ಸವ ಸಂದರ್ಭದಲ್ಲಿ 11 ಜನರ ಸಾವಾಗಿತ್ತು. ಈ ಒಂದು ದುರಂತದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡುತ್ತಿದ್ದಂತಹ ಮ್ಯಾಚ್ಗಳನ್ನೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ನಿಷೇಧಿಸಿತ್ತು. ಅದರ ಜೊತೆಗೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಇದರ ತನಿಖೆಯಾಗಿ ಒಂದು ಪ್ರಕರಣದ ವರದಿಯನ್ನು ಕೂಡ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿತ್ತು. ಹೀಗಾಗಿ ಆ ವರದಿಯನ್ನು ಆಧರಿಸಿ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಮತ್ತು ಗೃಹ ಸಚಿವರಾಗಿರಬಹುದು ಮತ್ತೆ ಪೊಲೀಸ್ ಕಮಿಷನರ್ ಜಿಬಿ ಅಧಿಕಾರಿಗಳ ಸಮ್ಮುಖದಲ್ಲಿ ಬಹಳಷ್ಟು ಸಭೆಗಳು ಕೂಡ ನಡೆದಿದ್ದು. ಹೀಗಾಗಿ ಗೃಹ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಶೀಲನೆಗಳನ್ನ ನಡೆಸಿ ಸಾಕಷ್ಟು ಸಭೆ ನಡೆಸಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಜೊತೆಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗಿ ಈ ಒಂದು ಆರ್ಸಿಬಿ ಅಭಿಮಾನಿಗಳು ಮತ್ತು ಬೆಂಗಳೂರಿನ ಕ್ರಿಕೆಟಿಗರಿಗೆ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು. ಸಚಿವ ಸಂಪುಟ ಸಭೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆರ್ಸಿಬಿ ಪಂದ್ಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ಪಂದ್ಯಗಳಾಗಿರ್ಬೋದು, ಎಲ್ಲ ರೀತಿಯ ಪಂದ್ಯಗಳಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ
ಅವಕಾಶ ನೀಡುವುದಾಗಿ ಈಗ ಗ್ರೀನ್ ಸಿಗ್ನಲ್ ಅನ್ನ ಸಚಿವ ಸಂಪುಟ ನೀಡಿದೆ. ಜೊತೆಗೆ ಒಂದಿಷ್ಟು ಷರತ್ತುಗಳನ್ನ ಕೂಡ ಹೇಳಿ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ರೀತಿ ಇದೆ, ಯಾವ ರೀತಿ ಹಿಂದೆ ದುರ್ಘಟನೆ ಆಗಿತ್ತು, ದುರಂತ ಆಗಿತ್ತು, ಅದೆಲ್ಲವನ್ನು ಕೂಡ ಎಕ್ಸ್ಪರ್ಟ್ ಕಮಿಟಿ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿಯನ್ನು ಆಧರಿಸಿ ಒಂದಿಷ್ಟು ಶಿಫಾರಸುಗಳನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಶಿಫಾರಸುಗಳ ಕೆಲಸ ಈಗಾಗಲೇ ಆರಂಭ ಆಗಿರೋದ್ರಿಂದ KCA ಮತ್ತು RCB ಮ್ಯಾನೇಜ್ಮೆಂಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವರನ್ನ ಸಂಪರ್ಕ ಮಾಡಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದೆ. ಎಕ್ಸ್ಪರ್ಟ್ ಕಮಿಟಿಯ ಒಂದು ವರದಿ ಆಧಾರದ ಮೇಲೆ ಇದೀಗ ಅವಕಾಶವನ್ನ ಕೊಟ್ಟಿರುವಂತದ್ದು. ರಮ್ಯಾ. ಡೀಟೇಲ್ಸ್ಗೆ